ಲಕ್ಕುಂಡಿಯ ಉತ್ಖನನ ಸ್ಥಳದಲ್ಲಿ ಬಿರುಕು. A1 ಬ್ಲಾಕ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಬಿರುಕು ಕಾಣಿಸಿಕೊಂಡಿರೋದ್ರಿಂದ ಯಾವುದೇ ಕ್ಷಣದಲ್ಲೂ ಮಣ್ಣು ಕುಸಿಯುವ ಆತಂಕ ಇದೆ. ಅಂತ ಅಪಾಯದಲ್ಲೇ ಕೆಲಸ ಮಾಡ್ತಿದ್ದಾರೆ, ಆತಂಕದಲ್ಲಿದ್ದಾರೆ ಕಾರ್ಮಿಕರು. B1 ಬ್ಲಾಕ್ನಲ್ಲಿ ಬೃಹತ್ ಆಕಾರದ ಕಲ್ಲು ಪತ್ತೆಯಾಯಿತು. ಆ ಕಲ್ಲು ಈಗ ಬೀಳೋ ಆತಂಕ ಇದೆ. ಅಪಾಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸ್ಥಳ ನೋಡ್ತಾ ಇದ್ದೀವಿ, ಬಿರುಕು ಕಾಣಿಸ್ಕೊಂಡಿದೆ. ಯಾವುದೇ ಕ್ಷಣದಲ್ಲೂ ಮಣ್ಣು ಕುಸಿಯುವ ಆತಂಕ ಇದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 2 ದಿನಗಳ ಬಿಡುವಿನ ಬಳಿಕ ಇವತ್ತು ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗಿದೆ. ಇದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೀತಿರುವ ಈ ಒಂದು ಉತ್ಖನನ ಸ್ಥಳದಲ್ಲಿ ನಾವಿದ್ದೀವಿ. ನೋಡ್ಬೋದು, ಇಲ್ಲಿನ ಪ್ರತಿಯೊಂದು ಚಿತ್ರಣವನ್ನು ನಾವು ತೋರಿಸ್ತೀವಿ. ಈಗಾಗಲೇ ಬೆಳಗ್ಗೆ 8 ಗಂಟೆಯಿಂದಲೇ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗಿದೆ. ಕಳೆದ 10 ದಿನಗಳಿಂದ ಕೂಡ ನಿರಂತರವಾಗಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಈಗಾಗಲೇ 10 ಅಡಿ ಒಂದು ಆಳದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆಗಿದೆ. ಇನ್ನೂ 4 ರಿಂದ 5 ಅಡಿ ತೆಗೆದ್ರೆ ಇದು ಮುಂದಿನ ಪುರಾತನವಾದ ಪ್ರಾಚ್ಯಾವಶೇಷ ವಸ್ತುಗಳು ಪತ್ತೆ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಈ ದೇವಸ್ಥಾನ ದ್ವಾರಬಾಗಿಲು ಮತ್ತು ಬಾವಿ ಮಧ್ಯದಲ್ಲಿರುವಂಥ ಕಾಲುವೆ ಮಾದರಿಯ ಒಂದು ರಸ್ತೆ ಇದೆ. ಆಗಿನ ಕಾಲದಲ್ಲಿ ರಾಜರು ಮಹಾರಾಜರು ಋಷಿ ಮುನಿಗಳು ಸ್ನಾನಕ್ಕೆ ಬಾವಿಗೆ ಹೋಗೋದು, ಆಮೇಲೆ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡೋದಿದೆ ಅಂತೇಳಿ ಹಿಂದಿನ ಹಿರಿಯರು ಜೊತೆಗೆ ಒಂದು ಇತಿಹಾಸ ತಜ್ಞರ ಹಿನ್ನೆಲೆಯಲ್ಲಿ ಒಂದು ಉತ್ಖನನ ಕಾರ್ಯ ಆರಂಭ ಆಗಿದೆ. ಆದರೆ ಈಗ 10 ಅಡಿ ಆಳ ಹೋದ ನಂತರ ಈಗ ಕಾರ್ಮಿಕರಲ್ಲಿಯೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ನಾವು ಆ A1 ಬ್ಲಾಕ್ ಪಕ್ಕಕ್ಕೆ ನಾವು ತೋರಿಸ್ತೀವಿ, ಅಲ್ಲಿ ಒಂದು ಕಲ್ಲುಗಳನ್ನು ಇಟ್ಟಿದ್ದಾರೆ. ಆ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಬಿರುಕನ್ನು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ಅದೊಂದು ಕುಸಿಯುವ ಆತಂಕ ಈಗ ಅಲ್ಲಿ ಕಾರ್ಮಿಕರಿಗಿದೆ. ಯಾಕಂತಂದರೆ ಇದು ಬಹುತೇಕ ಹಾಕು ಮಣ್ಣು ಇರೋದರಿಂದ ಅದು ಗಟ್ಟಿಯಾಗಿರೋದಿಲ್ಲ. ಹೀಗಾಗಿ ಅಲ್ಲಿ ಕುಸಿಯುವ ಆತಂಕದಲ್ಲಿ ಈಗ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಭಾಗದಲ್ಲಿಯೂ ಕೂಡ ಒಂದು ಕುಸಿಯುವ ಆತಂಕ ಕೂಡ ಕಾರ್ಮಿಕರಿಗೆ ಇದೆ. ಈಗ ಒಟ್ಟಾರೆಯಾಗಿ ಒಂದು ಭಯ ಆತಂಕದಲ್ಲಿ ಕಾರ್ಮಿಕರು ನಿರಂತರವಾಗಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಕಳೆದ ಒಂದು 10 ದಿನಗಳಲ್ಲಿ ಕೂಡ ಸಾಕಷ್ಟು ಪುರಾತನವಾದ ಅಮೂಲ್ಯವಾದಂಥ ಅವಶೇಷಗಳು ಕೂಡ ಪತ್ತೆಯಾಗಿವೆ. ಅದರಲ್ಲೂ ಕೂಡ ಪಚ್ಚೆ ಹಸಿರು ಕಲ್ಲು ಪಚ್ಚೆ ಕಲ್ಲು ಸಿಕ್ಕಿದ ನಂತರ ಮತ್ತಷ್ಟು ಈ ಉತ್ಖನನ ಕಾರ್ಯಕ್ಕೆ ಮಹತ್ವ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ನೈಜ ಲಕ್ಕುಂಡಿ ಬರುವವರೆಗೂ ಕೂಡ ಒಂದು ಉತ್ಖನನ ಕಾರ್ಯ ನಿರಂತರವಾಗಿ ನಡೆಯಲಿದೆ ಅಂತ ಮಾತು ಕೂಡ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದಾರೆ. ಅದರ ನೈಜ ಲಕ್ಕುಂಡಿ ಭೂಮಿ ಪತ್ತೆಯಾದ ನಂತರ ಆ ನಂತರ ಇಲ್ಲಿ ಏನೇನು ವಸ್ತುಗಳು ಸಿಗುತ್ತವೆ ಅನ್ನೋ ಕಾತರ ಸಾಕಷ್ಟು ಕಾತರ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಈ ಉತ್ಖನನ ಕಾರ್ಯ ಸಾಕಷ್ಟು ಮಹತ್ವ ಪಡೆದಿದೆ, ರಾಜ್ಯದ ಗಮನ ಸೆಳೆದಿದೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಅಗರ್ಭ ಶ್ರೀಮಂತರ ನಾಡು. ಇಲ್ಲಿ ಚಿನ್ನ ಮತ್ತು ಸಾಕಷ್ಟು ಅಮೂಲ್ಯವಾದ ವಸ್ತುಗಳು ತನ್ನ ಒಡಲಲ್ಲಿ ಇಟ್ಕೊಂಡು ಕೂತಿದೆ. ಹೀಗಾಗಿ ಈ ಒಂದು ಲಕ್ಕುಂಡಿಯಲ್ಲಿ ಭೂಗರ್ಭದಲ್ಲಿ ಇನ್ನೂ ಏನೇನಿದೆ, ಏನೇನು ಪತ್ತೆ ಆಗುತ್ತೆ ಅನ್ನುವ ಕುತೂಹಲ ರಾಜ್ಯದ ಜನರಿಗೆ ಸಾಕಷ್ಟು ಇದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಇನ್ನು ಲಕ್ಕುಂಡಿ ಉತ್ಖನನ ಸ್ಥಳದಲ್ಲಿ ಬಿರುಕು ಬಿಟ್ಟಂತಹ ಹಿನ್ನೆಲೆಯಲ್ಲಿ ಆ ಜಾಗಕ್ಕೆ ಅಧಿಕಾರಿಗಳು ಆಗಮಿಸಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲಿಸ್ತಾ ಇದ್ದಾರೆ. ಬಿರುಕು ಬಿಟ್ಟ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಅಧಿಕಾರಿಗಳು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ನೇತೃತ್ವದಲ್ಲಿ ಪರಿಶೀಲನೆ ಆಗ್ತಾ ಇದೆ.